ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಥಗ್ ಲೈಫ್ ಚಿತ್ರ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅಸ್ತು ಅಂದಿದೆ. ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಮನಮೋಹನ್, ಜಸ್ಟಿಸ್ ಜೆ ಭುಯನ್ ಪೀಠದಲ್ಲಿ ಆದೇಶವೂ ಕೂಡ ಹೊರಬಿದ್ದಿದೆ. ರಾಜ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಾವು ಎತ್ತಿ ಹಿಡಿಬೇಕು. ಜನರು ಬಂದು ಸಿನಿಮಾವನ್ನ ನೋಡ್ತಾರೆ, ಜನ ಬಂದು ಫೇವರ್ ಮಾಡ್ತೀವಿ ಅಂತ ಹೇಳಿದ ಕ್ಷಣ ಅಥವಾ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ ಕ್ಷಣ ಸಿನಿಮಾ ಬಿಡುಗಡೆನ ನಿಲ್ಲಿಸಬಾರ್ದು. ಜನ ಸಿನಿಮಾ ಹಾಲ್ ಸುಡ್ತೀವಿ ಎಂದಿದ್ದಕ್ಕೆ ಸಿನಿಮಾ ಬಿಡುಗಡೆ ನಿಲ್ಲಿಸಬಾರ್ದು. ಈ ನೆಲದ ಕಾನೂನು ಕಾಪಾಡೋದು ಮುಖ್ಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಇವತ್ತು ಕೊಟ್ಟಿದೆ. ಕಮಲ್ ಹಾಸನ್ ಅವರಿಗೆ ದೊಡ್ಡ ಗೆಲುವನ್ನ ಕೊಟ್ಟಿದೆ. CBFC ಸರ್ಟಿಫಿಕೇಟ್ ಬಳಿಕ ಸಿನಿಮಾ ಬಿಡುಗಡೆ ಮಾಡಬಹುದು ಅಂತ ಕೋರ್ಟ್ ಹೇಳಿದೆ. CBFC ಸರ್ಟಿಫಿಕೇಟ್ ಸಿನಿಮಾ ಪ್ರದರ್ಶಿಸುವ ಕಾನೂನನ್ನ ನಮ್ಮ ದೇಶದಲ್ಲಿ ನಾವು ಅನುಸರಣೆಯನ್ನ ಮಾಡ್ತಾ ಇದ್ದೀವಿ ಅಂತ ಕೂಡ ಸುಪ್ರೀಂ ಹೇಳಿದೆ. ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರಕ್ಕೆ ಸಿನಿಮಾ ವಿಚಾರವಾಗಿ ನೋಟಿಸ್ ಕೂಡ ಸುಪ್ರೀಂ ನಮಗೆ ನೀಡಿದ್ದಾರೆ. ಹೈಕೋರ್ಟ್ನಲ್ಲಿ ಸಿನಿಮಾ ನಿರ್ಮಾಪಕರು ಏನು ಸಲ್ಲಿಸಿದ್ರಲ್ವಾ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಆಗಿರಬಹುದು ಟ್ರಾನ್ಸ್ಫರ್ ಮಾಡಿಕೊಂಡಿದೆ. ಹೀಗಾಗಿ ಕರ್ನಾಟಕದ ಹೈಕೋರ್ಟ್ನಲ್ಲಿ ನಡೀಬೇಕಾಗಿದ್ದಂತಹ ಮುಂದಿನ ಎಲ್ಲ ವಿಚಾರಣೆಗಳು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ ಅಂತ ಕೂಡ ಸುಪ್ರೀಂ ಸ್ವತಃ ಹೇಳ್ಕೊಂಡಿದೆ. ಏನಿದು ಪ್ರಕರಣ ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಕೇಸ್ ಬಗ್ಗೆ ಕಮಲ್ ಹಾಸನ್ ಅವರು ಥಗ್ ಲೈಫ್ ಸಿನಿಮಾದ ಆಡಿಯೋ ಲಾಂಚ್ ವೇಳೆಯಲ್ಲಿ ಕನ್ನಡಿಗರಿಗೆ ವಿರೋಧಿಸುವ ಹೇಳಿಕೆಯನ್ನ ಅವರು ಕೊಟ್ಟಿರ್ತಾರೆ. ಕ್ಷಮೆ ಕೇಳಬೇಕು ಅಂತ ನಮ್ಮ ಕನ್ನಡಿಗರು ಪಟ್ಟು ಹಿಡಿದಾಗ ನಾನು ಯಾಕೆ ಕ್ಷಮೆ ಕೇಳಬೇಕು, ನನ್ನ ಪ್ರೀತಿಯಿಂದ ಮಾತಾಡಿದ್ದಲ್ವಾ ಅಂತ ಕೂಡ ಅವರಲ್ಲಿ ಹೇಳಿದ್ರು. ಸೊ ಇದರಿಂದ ಕನ್ನಡಿಗರು ಇನ್ನೂ ಕೂಡ ಕೋಪಗೊಂಡಿರ್ತಾರೆ. ಕ್ಷಮೆ ಕೇಳಲಿಲ್ಲ ಅಂತ ಕನ್ನಡಿಗರು ಹೆಚ್ಚಿನದಾಗಿ ಕೆರಳಿರ್ತಾರೆ ಕೂಡ. ಕರ್ನಾಟಕದಲ್ಲಿ ತೀವ್ರ ವಿರೋಧದ ನಡುವೆಯೂ ಕೂಡ ಜೂನ್ 5ನೇ ತಾರೀಕು ವರ್ಲ್ಡ್ ವೈಡ್ ಸಿನಿಮಾ ರಿಲೀಸ್ ಆಗುತ್ತೆ. ಆದರೆ ಕನ್ನಡಿಗರ ಹೋರಾಟದ ಫಲವಾಗಿ, ಪ್ರತಿಭಟನೆಯ ಫಲವಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವರ ಸಿನಿಮಾ ಬಿಡುಗಡೆಗೆ ಅನುಮತಿ ಸಿಕ್ಕಿರಲಿಲ್ಲ. ಒಂದು ವೇಳೆ ಕರ್ನಾಟಕದಲ್ಲಿ ಏನಾದರೂ ಕಮಲ್ ಹಾಸನ್ ಸಿನಿಮಾ ಬಿಡುಗಡೆಯಾದರೆ ನಾವು ಬಂದ್ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಥಿಯೇಟರ್ನ ಗಾಜುಗಳನ್ನ ಹೊಡೆದಾಕ್ತೀವಿ ಅನ್ನೋ ರೀತಿಯಲ್ಲಿ ಹೋರಾಟಗಾರರು ಎಚ್ಚರಿಕೆಯನ್ನು ಆ ಸಮಯದಲ್ಲಿ ನೀಡಿರ್ತಾರೆ ಕೂಡ. ಕರ್ನಾಟಕದ ಸಂಘಟನೆಗಳ ಹೋರಾಟದ ಹಿನ್ನೆಲೆಯಲ್ಲಿ ಕಮಲ್ ಹಾಸನ್ ಅವರ ಚಿತ್ರತಂಡಕ್ಕೆ ಭದ್ರತೆ ನೀಡುವಂತೆ ಹೈಕೋರ್ಟ್ಗೆ ಮನವಿಯನ್ನ ಮಾಡಿತ್ತು ಕೂಡ ಚಿತ್ರತಂಡ. ಆದರೆ ಹೈಕೋರ್ಟ್ ಏನು ಹೇಳಿತ್ತು, ಕ್ಷಮೆ ನೀವೇನಾದರೂ ಕೇಳದೇ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ, ಕ್ಷಮೆ ಕೇಳಿದ್ರೆ ಎಲ್ಲ ಮುಗ್ದು ಹೋಗ್ತಿತ್ತು ಅಲ್ವಾ ಅಂತ ವಿಚಾರಣೆಯನ್ನ ಹೈಕೋರ್ಟ್ ಮುಂದಕ್ಕೆ ಹಾಕಿರುತ್ತೆ. ಹೈಕೋರ್ಟ್ ಅರ್ಜಿ ವಿಚಾರಣೆ ಮುಂದೂಡಿದ್ರಿಂದ ಏನಾಗುತ್ತೆ, ಈ ಸಿನಿಮಾ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರುತ್ತೆ. ಕರ್ನಾಟಕದಲ್ಲಿ ಸಿನಿಮಾ ಬಿಡುಗಡೆ ಮತ್ತು ಕರ್ನಾಟಕದಲ್ಲಿ ಪೊಲೀಸ್ ರಕ್ಷಣೆಗೆ ನಿರ್ದೇಶನ ನೀಡುವಂತೆ ಕೋರ್ಕೊಂಡಿತ್ತು ಸಿನಿಮಾ ಸುಪ್ರೀಂ ಕೋರ್ಟ್ ಅನ್ನ. ಸುಪ್ರೀಂ ಕೋರ್ಟ್ ಅದಕ್ಕೆ ಏನು ಹೇಳ್ತು, ಯಾರಾದರೂ ನಮ್ಮ ವಿರುದ್ಧ ಹೇಳಿಕೆಯನ್ನ ಕೊಟ್ರೆ ನಾವು ಅದನ್ನು ಎದುರಿಸ್ಬೇಕು. ಇನ್ನೊಂದು ಹೇಳಿಕೆ ಕೊಟ್ಟು ಆ ಚಿತ್ರಮಂದಿರ ಸುಡೋದಾಗಿ ಅಥವಾ ಬೆದರಿಕೆ ಹಾಕಬಾರ್ದು. ಸಿನಿಮಾ ಬಿಡುಗಡೆ ತಡೆಯೋದು ಸರಿಯಲ್ಲ. ರಾಜ್ಯ ಸರ್ಕಾರದ ಒಂದಷ್ಟು ಕಾನೂನು ಸುವ್ಯವಸ್ಥೆ ಇರುತ್ತೆ, ಅದನ್ನು ನಾವು ಎತ್ತಿ ಹಿಡಿಬೇಕು, ನ್ಯಾಯನ ಎತ್ತಿ ಹಿಡಿಬೇಕು. ಈ ನೆಲದ ಕಾನೂನು ಕಾಪಾಡೋದು ಬಹಳ ಮುಖ್ಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದರೆ ಇಂಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂದರೆ, ಸಿನಿಮಾ ರಿಲೀಸ್ ಆಗಲಿ ನೀವ್ಯಾರು ನೋಡಬೇಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಈ ಹಿಂದೆ ಬಿಡುಗಡೆಗೆ ಕರ್ನಾಟಕದಲ್ಲಿ ಭದ್ರತೆಯನ್ನು ನೀಡಬೇಕು ಅಂತೇಳಿ ಹೈಕೋರ್ಟ್ ಮೆಟ್ಟಿಲೇರಿರ್ತಾರಲ್ವ ಇವರು, ಅಲ್ಲೂ ಕೂಡ ಅವರಿಗೆ ಹಿನ್ನಡೆಯಾದಾಗ ಅವರು ಸುಪ್ರೀಂ ಮೆಟ್ಟಿಲೇರಿದ್ರು. ಹೈಕೋರ್ಟ್ನಲ್ಲಿಯೂ ಕೂಡ ಅವರಿಗೆ ಮುಖಭಂಗವಾಗಿತ್ತು. ಈಗ ಸಿನಿಮಾದ ಪರಿಸ್ಥಿತಿ ಹೇಗಿದೆ, ಕಮಲ್ ಹಾಸನ್ ಅವರ 200 ಕೋಟಿ ಬಜೆಟ್ನ ಥಗ್ ಲೈಫ್ ಸಿನಿಮಾ ಓಡ್ತಾ ಇದೆಯಾ ಅದನ್ನ ನಾವು ನೋಡೋದಾದ್ರೆ, 200 ಕೋಟಿ ಬಜೆಟ್ನ ಈ ಸಿನಿಮಾ ಎಷ್ಟು ಕಲೆಕ್ಟ್ ಮಾಡಿರ್ಬೋದು ಅಂತಂದ್ರೆ 75 ಕೋಟಿ ಸಹ ಗಳಿಸಲು ಸಿನಿಮಾ ಕೈಲಿ ಆಗಲಿಲ್ಲ. ಸಿನಿಮಾದ OTT ರೈಟ್ಸ್ ಇದ್ರ ಮೇಲೂ ಕೂಡ ಪರಿಣಾಮ ಬೀರಿದೆ. ಬಿಡುಗಡೆಗೂ ಮುನ್ನವೇ ಕೋಟಿ ಕೊಟ್ಟು ರೈಟ್ಸನ್ನು ಖರೀದಿ ಮಾಡಿತ್ತು. ಯಾವ ಪ್ಲ್ಯಾಟ್ಫಾರ್ಮು, ನೆಟ್ಫ್ಲಿಕ್ಸ್ ಆಲ್ರೆಡಿ ಖರೀದಿ ಮಾಡಿತ್ತು. ಸೊ ಸಿನಿಮಾ ಅಟ್ಟರ್ ಫ್ಲಾಪ್ ಅಂತ ಗೊತ್ತಾಗ್ತಾ ಇದೆ ನೆಟ್ಫ್ಲಿಕ್ಸ್ಗೆ. ಈಗ ಅದು ತನ್ನ ನಿಲುವನ್ನು ಬದಲಿಸಿಕೊಂಡಂತೆ ಕಾಣ್ತಾ ಇದೆ. ಕಮಲ್ ಹಾಸನ್ ಸಿನಿಮಾ ಅಂತಂದರೆ ಅದಕ್ಕೆ ಒಂದಷ್ಟು ಹುಚ್ಚು ಅಭಿಮಾನಿಗಳು ಇರ್ತಾ ಇದ್ರು. ಕಮಲ್ ಹಾಸನ್ ಅವರಿಗೆ ಹುಚ್ಚು ಅಭಿಮಾನಿಗಳು ಇದ್ರು. ಸೊ ಅವ್ರ ಸಿನಿಮಾ ಅಂತಂದರೆ ಆಗಿನಿಂದಲೂ ಕೂಡ ಒಂದೊಳ್ಳೆ ಸಂದೇಶವನ್ನು ಕೊಡ್ತಾ ಇತ್ತು ಸಮಾಜಕ್ಕೆ. ಸೊ ಅದರಿಂದ ಅವರಿಗೆ ಫ್ಯಾನ್ಸ್ ಕೂಡ ಹೆಚ್ಚಾಗ್ತಾನೆ ಬಂದರು. ಬಟ್ ಇತ್ತೀಚೆಗೆ ಬರ್ತಾ ಇರುವಂತಹ ಸಿನಿಮಾಕ್ಕೆ ಅಷ್ಟೇನು ಅವರಿಗೆ
ಹೈಪ್ ಸಿಗ್ತಾ ಇಲ್ಲ. ಅಂದರೆ ವಿಕ್ರಮ್ ಸಿನಿಮಾ ಒಳ್ಳೆಯ ಬಜೆಟ್ಗಾಗಿತ್ತು, ಹಾಗೆಯೇ ಒಳ್ಳೆ ಹಣವನ್ನು ಕೂಡ ಅದು ಕಲೆಕ್ಟ್ ಮಾಡಿತ್ತು. ಬಟ್ ತಗ್ ಲೈಫ್ ಅಂತ ಬಂದರೆ ಅಷ್ಟೇನೂ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ಜನ ನೋಡ್ತಾರ, ಏನಂತಾರೆ ಸಿನಿಮಾಗೆ ಎಲ್ಲ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.